ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಇವತ್ತು ನಾನು ಹೋಗ್ತಿರೋದು ಸ್ನೇಹಿತರೆ ಲಡಾಖ್ಗೆ. ಲಡಾಖ್ ಅಂದ ತಕ್ಷಣ ಶಾಕ್ ಆದ್ರು ಸ್ನೇಹಿತರೆ. ಲಡಾಖ್ ಅಂದರೆ ಆ ಲಡಾಖ್ ಅಲ್ಲ ಸ್ನೇಹಿತರೆ, ಬೆಂಗಳೂರು ಹತ್ರ ಒಂದು ಛೋಟಾ ಲಡಾಖ್ ಇದೆ. ನಮ್ಮ ಫ್ರೆಂಡ್ ಆರ್ ಕೆ ಅವರು ಹೇಳಿದರು ಈ ಥರ ಒಂದು ಲೊಕೇಶನ್ ಇದೆ, ಹೋಗೋಣ ಅಂತ ಹೇಳಿದರು. ಅದಕ್ಕೆ ಪಟ್ಟ ಅಂತ ರೆಡಿ ಇದೆ ನಾನು. ಸ್ನೇಹಿತರೆ ಹೋಗ್ತಾ ನಿಮಗೆ ಲೊಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ ಎಂಡವರೆಗೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸ್ನೇಹಿತರೆ ಲಡಾಖ್ ಅಂದ ತಕ್ಷಣ ಆ ಲಡಾಖ್ ಅಲ್ಲ, ಇದು ಛೋಟಾ ಲಡಾಖು. ನೆಕ್ಸ್ಟ್ ಆ ಲಡಾಖ್ ಹೋಗ್ತೀವಿ ಸ್ನೇಹಿತರೆ, ದೊಡ್ಡ ಲಡಾಖಿಗೆ ಹೋಗ್ತೀವಿ. ಇವಾಗ ಸದ್ಯದಲ್ಲಿ ಇಲ್ಲೇ ಸುತ್ತಮುತ್ತ ಲೊಕೇಶನ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಮ್ಮ ಕರ್ನಾಟಕ ಕಂಪ್ಲೀಟಾಗಿ ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಮುಂದೆ ದೊಡ್ಡ ಲಡಾಖ್ ಹೋಗ್ತೀವಿ. ಇದು ಬಂದು ಸಹಿತ ಛೋಟಾ ಲಡಾಖ್ ಅಂತೇಳಿ. ಛೋಟಾ ಲಡಾಖ್ ಅಂತ ಯಾಕೆ ಅಂತಾರೆ ಅಂತಂದ್ರೆ, ಇದಕ್ಕೆ ಇದು 14-15 ಒಬ್ಬರು ಬೈಕರ್ ಹಿಂಗೆ ಅಲ್ಲಿ ಬಂದು ಆ ಲೊಕೇಶನ್ ನೋಡಿ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಅದು ನೋಡಿದ ತಕ್ಷಣ ಅವ್ರಿಗೆ ಛೋಟಾ ಲಡಾಖ್ ಅನಿಸಿದೆ. ಎಕ್ಸ್ಪೀರಿಯನ್ಸ್ ಅದನ್ನು ಅಲ್ಲಿ ಹೋದ ತಕ್ಷಣ ಆ ಲೊಕೇಶನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಸ್ನೇಹಿತರೆ. ಅವ್ರಿಗೆ ಏನೋ ಗೊತ್ತಿಲ್ಲ, ನೋಡಿದ ತಕ್ಷಣ ಏನೋ ಛೋಟಾ ಲಡಾಖ್ ಥರ ಫೀಲ್ ಆಗಿದೆ, ಲಡಾಖ್ ಥರ ಫೀಲ್ ಆಗಿದೆ. ಅವ್ರು ಛೋಟಾ ಲಡಾಖ್ ಅಂತ ಹೆಸರಿಟ್ಬಿಟ್ರು. ಅಲ್ಲಿಂದ ಆ ಹೆಸರು ಕಂಟಿನ್ಯೂ ಆಗಿದೆ ಸ್ನೇಹಿತರೆ ಆ ಲೊಕೇಶನ್ಗೆ, ಛೋಟಾ ಲಡಾಖ್ ಅಂತೇಳಿ. ಅಲ್ಲಿ ಒಂದು ಚಿಕ್ಕ ಒಂದು ಕ್ವಾರಿ ಥರ ಇದೆ ಸ್ನೇಹಿತರೆ. ಕ್ವಾರಿ ಮಧ್ಯದಲ್ಲಿ ನೀರಿರುತ್ತೆ, ಒಂದು ಲೇಕ್ ಥರ ಕ್ರಿಯೇಟ್ ಆಗಿದೆ ಕ್ವಾರಿ ಮಧ್ಯೆ. ಒಳ್ಳೆ ಅಡ್ವೆಂಚರ್ ಸ್ಪಾಟು, ಒಳ್ಳೆ ಬೈಕರ್ಸ್ಗೆ ಹಾಟ್ ಸ್ಪಾಟ್ ಥರ ಸ್ನೇಹಿತರೆ. ಒಂಥರ ಕ್ರೇಜ್ ಆಗಿರುತ್ತೆ ಅಡ್ವೆಂಚರ್ ಅದು ಸ್ಪಾಟು. ಇದು ಬೆಂಗಳೂರಿಂದ 60 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ, ಮತ್ತು ಕೋಲಾರಿಂದ 10 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಇದು ಲೊಕೇಶನ್ನು ಕ್ರೇಜಿ ಸ್ಪಾಟು, ಬೆಂಗಳೂರಿಂದ ತುಂಬ ಹತ್ರ ಆಗುತ್ತೆ. ನಾವು ಬ್ರೇಕ್ಫಾಸ್ಟ್ ಆಗಿ ಬರ್ಬೋದು ಸ್ನೇಹಿತರೆ. ಬೆಂಗಳೂರಿಂದ ಬಂದು ಅದನ್ನ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆರಾಮ ಹೊರಡ್ಬೋದು ಸ್ನೇಹಿತರೆ. ನೋಡ್ತಾ ಯೂಟ್ಯೂಬ್ ಚಾನಲ್ಲು ಟ್ರಾವೆಲ್ ಡಿಸ್ಟೆನ್ಸಲ್ಲಿ 50 ವಿಡಿಯೋಸ್ ಆಗಿದೆ ಸ್ನೇಹಿತರೆ. ಟೋಟಲ್ 50 ವಿಡಿಯೋಸ್ ಆಗಿದೆ. ಇದು ಬ್ಲಾಗ್ ನಂಬರ್ 50. ಇದೆಲ್ಲ ನಿಮ್ಮ ಸಪೋರ್ಟು, ನಿಮ್ಮ ಲವ್. ಯಾರ್ಯಾರು ನನ್ನ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ ವಿಡಿಯೋ, ಅವ್ರು ಕಂಪ್ಲೀಟಾಗಿ ಸ್ನೇಹಿತರೆ ತುಂಬಿರುವುದೇ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿ ಸ್ನೇಹಿತರೆ. ಕಂಟಿನ್ಯೂ ನನ್ನ ಯೂಟ್ಯೂಬ್ ಟ್ರಾವೆಲ್ ಡಿಸ್ಟೆನ್ಸ್ ಚಾನಲ್ಗೆ ಈ ಕ್ರೇಜಿ ಇನ್ಫಾರ್ಮೇಷನ್ನು ಲೊಕೇಶನ್ ತೊಗೊಂಬರ್ತೇನೆ ಸ್ನೇಹಿತರೆ ಈ ಚಾನಲಲ್ಲಿ. ಸೊ ನಿಮ್ಮ ಲವ್ ಸಪೋರ್ಟ್ಗೆ ತುಂಬ ಧನ್ಯವಾದಗಳು ಮತ್ತೊಂದು ಸರಿ. ಬನ್ನಿ ಇವಾಗ ಜರ್ನಿ ಕಂಟಿನ್ಯೂ ಮಾಡೋಣ. ಇಲ್ಲೊಂದು ಲೆಫ್ಟ್ ತೊಗೋಬೇಕು ಸ್ನೇಹಿತರೆ. ನರಸಾಪುರ ಆದಮೇಲೆ ಕೆಂದಟ್ಟೆ ಅಂತ ಬರುತ್ತೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಇದೆ. ಮೇನ್ ಹೈವೇದಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ, ತುಂಬ ದೂರ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲೊಂದು ಲೇಕ್ ಕೂಡ ಇದೆ ನಿಮ್ಮ ಲ್ಯಾಂಡ್ ಮಾರ್ಕ್ ಪಕ್ಕದಲ್ಲೇ. ಬನ್ನಿ ನೋಡೋಣ ಯಾವ ಥರ ಇದೆ, ಏನಿದೆ ಲೊಕೇಶನ್ನು ಸ್ನೇಹಿತರೆ. ಆಫ್ರೋಡ್ ಸ್ಟಾರ್ಟ್ ಆಗಿದೆ, ಒಳ್ಳೆ ಮಜಾ ಇದೆ, ಸಕ್ಕತ್ತಾಗಿದೆ ಆಫ್ರೋಡಿಂಗ್ ಇಲ್ಲಿ, ಕ್ರೇಜಿ. ಕಂಪ್ಲೀಟಾಗಿ 2 ಕಿಲೋಮೀಟ್ರ್ ಆಫ್ರೋಡಿಂಗ್ ಇದೆ ಸ್ನೇಹಿತರೆ, ಮೇನ್ ರೋಡಿಂದ, ಮೇನ್ ಹೈವೇಯಿಂದ. ಆರಾಮ್ ಬರ್ಬೋದು, ತೊಂದರೆ ಏನಿಲ್ಲ. ಕಾರು ಬೈಕು ಆರಾಮ್ ಬರುತ್ತೆ ಸ್ನೇಹಿತರೆ. ಇವಾಗ ಛೋಟಾ ಲಡಾಖ್ ಬಂದು ಇಲ್ಲಿ ರೀಚ್ ಆಗಿದ್ದೀವಿ ಲೊಕೇಶನ್ಗೆ. ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಮೇನ್ ರೋಡಿಂದ 2 ಕಿಲೋಮೀಟ್ರ್ ಆಫ್ ರೋಡಿಂಗ್ ಇದೆ. ಬಂದ ತಕ್ಷಣ ರೈಟ್ ಡಿವಿಷನ್ ಮೇಲ್ಗಡೆ ಹೋಗುತ್ತೆ. ಬಂದ ತಕ್ಷಣ ಇಲ್ಲಿ ನಿಮಗೆ ಲೊಕೇಶನ್ ಸಿಗುತ್ತೆ. ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಆರಾಮ್ ಒಂದು 100 ಮೀಟರ್ ಸ್ಟೆಪ್ಸ್ ಇದೆ ಸ್ನೇಹಿತರೆ, ಅಷ್ಟೇ. ಬನ್ನಿ ಹೋಗೋಣ. ಇಲ್ಲೊಂದು ಎದುರುಗಡೆ ಒಂದು ದೊಡ್ಡ ಪೈಪ್ ಇದೆ ಸ್ನೇಹಿತರೆ, ಇದು ಲ್ಯಾಂಡ್ ಮಾರ್ಕು ನಿಮ್ಗೆ ಗುರುತು. ಇಲ್ಲಿ ಇದು ಹತ್ರ ಬಂದರೆ ನಿಮ್ಗೆ ಲೊಕೇಶನ್ ಬಂದಾಗ ರೀಚ್ ಆದಂಗೆ. ಇನ್ನು ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಕಂಪ್ಲೀಟ್ ನೋಡೋಣ ಈ ಜಾಗನ. ಒಳ್ಳೆ ಪೀಸ್ ಆಗಿದೆ, ಯಾರು ಕೂಡ ಇಲ್ಲ ಇಲ್ಲಿ ಸ್ನೇಹಿತರೆ. ಲೊಕೇಶನ್ ಹತ್ರ ಇದ್ದೀನಿ. ಇವಾಗ ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ, ನೀವು ರೆಡಿ ಇದ್ದೀರಾ? 3, 2, 1 ಗೋ. ನೋಡ್ಬೋದು ಸ್ನೇಹಿತರೆ, ಕ್ರೇಜ್ ಆಗಿದೆ ಲೊಕೇಶನ್ ಮಾತ್ರ. ಕ್ವಾರಿ ಇದೆ ಆ್ಯಕ್ಚುಲಿ, ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಲೊಕೇಶನ್. ನೋಡ್ಬೋದು ಅಡ್ವೆಂಚರು. ಇದು ನೋಡ್ಬಿಟ್ಟು ಅವ್ರು ಬೈಕರು ಇಲ್ಲಿ ಆಫ್ ರೋಡಿಂಗು ಬರ್ಬೇಕಾದ್ರೆ ನೋಡಿದ್ರು ಸ್ನೇಹಿತರೆ. ಆಫ್ ರೋಡಿಂಗ್ ಎಲ್ಲ ಆಯಿತು, ಆಫ್ ರೋಡಿಂಗು ಮತ್ತು ಈ ಲೊಕೇಶನ್ ನೋಡಿ ಅವ್ರಿಗೆ ಒಂಥರ ಫೀಲ್ ಅನಿಸುತ್ತೆ ಗೊತ್ತಿಲ್ಲ. ಲಡಾಖ್ ಥರ ಫೀಲ್ ಆಗಿದ್ದಾರೆ, ಅಡ್ವೆಂಚರ್ ಎಲ್ಲ ನೋಡಿ. ಲಡಾಖಲ್ಲಿ ಇದೇ ಥರ ಇರೋದಲ್ಲ, ಅಡ್ವೆಂಚರು ಆಫ್ ರೋಡಿಂಗ್ ಎಲ್ಲ ಇರೋದಲ್ಲ. ಇದು ನೋಡ್ಬಿಟ್ಟು ಅವ್ರು ಫೀಲ್ ಆಗಿದೆ. ಆವಾಗಲೇ ನಿಮ್ಗೆ ಸ್ಟೋರಿ ಹೇಳಿದ್ನಲ್ಲ, ಅವ್ರು ಒಂದು ಹೆಸರು ಇಟ್ಟ ತಕ್ಷಣ ಅದೇ ನಿಮಗೆ ಗೂಗಲ್ ಅದೇ ಹೆಸರು ಇರೋದು, ಛೋಟಾ ಲಡಾಖ್ ಅಂತೇಳಿ. ನೀವು ಗೂಗಲಲ್ಲಿ ಮ್ಯಾಪಲ್ಲಿ ಸರ್ಚ್ ಮಾಡಿ ಛೋಟಾ ಲಡಾಖ್ ಅಂತ ಹಾಕಿದರೆ ನಿಮ್ಗೆ ಈಸಿಯಾಗಿ ಮ್ಯಾಪ್ ಸಿಗುತ್ತೆ ಲೊಕೇಶನ್ನು. ಆರಾಮಾಗಿ ಬರ್ಬೋದು ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ. ವಿಡಿಯೋಗೆ ಫೋಟೋಗ್ರಫಿಗೆ ಸಕ್ಕತ್ತಿದೆ ಸ್ನೇಹಿತರೆ, ನೋಡ್ಬೋದು ಲೊಕೇಶನ್ನು.
ಸ್ನೇಹಿತರೆ, ತಳಗಡೆ ಇಳಿದ ತಕ್ಷಣ ನೀವು ಏನು ಮಾಡಿ, ನೀರಲ್ಲಿ ಕೈ ಇಡಬೇಡಿ, ನೀರಲ್ಲೆಲ್ಲ ಆಟ ಆಡಬೇಡಿ. ತುಂಬ ಡೀಪ್ ಇದೆ, ತುಂಬ ಡೇಂಜರ್ ಸ್ಪಾಟ್ ಇದೆ ಆ್ಯಕ್ಚುಲಿ. ಮತ್ತು ನೀರು ಕೂಡ ಸ್ನೇಹಿತರೆ ತುಂಬ ಕೆಮಿಕಲಿಂದ ಮಿಕ್ಸ್ ಆಗಿದೆ, ಕಂಟಾಮಿನೆಂಟ್ ಆಗಿದೆ ವಾಟ್ರ್ ಮಾತ್ರ, ಯಾಕಂದರೆ ಕ್ವಾರಿ ಇರೋದಲ್ಲ. ಬಂದರೆ ನೀವು ವ್ಯೂ ಪಾಯಿಂಟ್ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ತಳಗಡೆ ಇಳಿದ್ಬಿಟ್ಟು ಸ್ವಲ್ಪ ಫೋಟೋ ತೊಗೊಂಡು, ಯಾವ ಥರ ವಾಟರ್ ಬಾಟ್ಲು, ಪ್ಲಾಸ್ಟಿಕ್ಸು, ಕವರು ಏನೂ ಇಲ್ಲ ಸ್ನೇಹಿತರೆ. ಸ್ವಲ್ಪ ಕ್ಲೀನ್ ಇದೆ ಜಾಗ ಮಾತ್ರ. ನೀವು ಬಂದ ಮೇಲೆ ಯಾರೂ ಇಲ್ಲಿ ಆ ಥರ ಕಸ ಹಾಕಬೇಡಿ. ಮತ್ತು ಕೆ ಆರ್ ಪುರಮು ಸ್ನೇಹಿತರೆ, ವೈಟ್ ಫೀಲ್ಡು, ಕಲ್ಯಾಣ ನಗರ, ಇವ್ರು ಯಾರು ಸುತ್ತಮುತ್ತ ಇದ್ರೆ ಸ್ನೇಹಿತರೆ ತುಂಬ ಹತ್ತಿರ ಆಗುತ್ತೆ ನಿಮಗೆ. ಇದು ವೀಕೆಂಡಲ್ಲಿ ಸಾಯಂಕಾಲ ಅಥವಾ ಮಾರ್ನಿಂಗ್ ಬಂದು ಆರಾಮಾಗಿ ಬಂದು ಹೋಗ್ಬೋದು. ಏನೋ 40 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಯಾರೂ ಇರೋಲ್ಲ. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ನೀವು ನೋಡಿದ್ರಲ್ಲ, ತಂಪಾದ ಗಾಳಿ ಇದೆ. ಒಂದು ಲೇಕಲ್ಲಿ ಸನ್ಸೆಟ್ಟು ಸನ್ರೈಸ್ ನೋಡೋದು ಮಜಾನೇ ಬೇರೆ. ಈ ಲೊಕೇಶನ್ ಬಂದು ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಒಂದು ವಿಸಿಟ್ ಮಾಡಿ ಸ್ನೇಹಿತರೆ. ಸ್ವಲ್ಪ ಅಲ್ಲಿಂದ ಇವಾಗ ಇಲ್ಲಿ ಬಂದು ಸ್ವಲ್ಪ ಅಡ್ವೆಂಚರ್ ಮಾಡಿಕೊಂಡು ಇವಾಗ ಅಲ್ಲಿ ಸ್ವಲ್ಪ ಮುಂದ್ಗಡೆ ಹೋಗ್ತೀವಿ. ಸೈಡಲ್ಲಿ ನಿಮ್ಗೆ ತೋರಿಸ್ತೀನಿ ಆ್ಯಂಗಲ್ಲು ನೋಡೋಣ. ಸ್ವಲ್ಪ ತಳಗಿಳಕ್ಕೆ ಟ್ರೈ ಮಾಡೋಣ. ಎಲ್ಲ ಬ್ಲಾಕ್ ಮಾಡಿದ್ದಾರೆ ಆಲ್ರೆಡಿ. ಸ್ನೇಹಿತರೆ, ಇಲ್ಲಿಂದ ಈ ಥರ ಕಾಣುತ್ತೆ ನಿಮ್ಗೆ ಸೈಡ್ ವ್ಯೂ, ಸೈಡ್ ಆ್ಯಂಗಲಲ್ಲಿ. ನಾವು ಅಲ್ಲಿ ಮೇಲ್ಗಡೆ ಇದ್ವಿ, ಅಲ್ಲಿಂದ ಹಿಂಗೆ ಟ್ರೆಕ್ ಮಾಡಿಕೊಂಡು ಇಲ್ಲಿ ಕ್ರಾಸ್ ಮಾಡಿಕೊಂಡು ಹಿಂಗೆ ಬಂದಿದ್ದೀವಿ. ಇಲ್ಲಿಂದ ಈ ಥರ ಕಾಣುತ್ತೆ ವ್ಯೂ ಪಾಯಿಂಟು. ಸಖತ್ತಾಗಿದೆ, ಕ್ರೇಜಿ ಆಗಿದೆ. ಇಲ್ಲಿಂದನೂ ಸ್ವಲ್ಪ ಕ್ಲೌಡಿ ವೆದರ್ ಇದ್ದರೆ ಸಖತ್ತಾಗಿರ್ತೈತಿ. ಇನ್ನೊಂದು ಸ್ವಲ್ಪ ತುಂಬ ಬಿಸಿಲಿದೆ ಇವಾಗ ವೆದರು ಕಂಡೀಷನ್ನು. ಸ್ನೇಹಿತರೆ, ಛೋಟಾ ಲಡಾಖು ಒಂಥರ ಛೋಟಾ ಲಡಾಖ್ ಥರ ಇದೆ. ಒಂಥರ ಅದೇ ಫೀಲ್ ಕೊಡ್ತದೆ. ಅಡ್ವೆಂಚರ್ ಆಗಿದೆ. ನೋಡ್ಬೋದು ನೀವು ಸುತ್ತಮುತ್ತ ಕೂತ್ಕೊಂಡಿದ್ದೀವಿ ಸ್ನೇಹಿತರೆ. ಇವಾಗ ತಂಪಾದ ಗಾಳಿ ಇದೆ, ಲೇಕ್ ಇದೆ, ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸಖತ್ ಎಂಜಾಯ್ ಮಾಡ್ತಾಯಿದ್ದೀವಿ ಇಲ್ಲಿ ಬಂದು. ಖುಷಿ ಆಯ್ತು ಈ ಲೊಕೇಶನ್ ಬಂದು, ಫಸ್ಟ್ ಟೈಮ್ ಬರ್ತಿರೋದು. ಸೊ ನೀವು ವ್ಯೂ ನೋಡ್ಬೋದು, ಸಖತ್ತಾಗಿದೆ. ಸ್ನೇಹಿತರೆ, ಹೊಸಕೋಟೆ ನಿಯರ್ ಇದ್ದೀವಿ. ಇನ್ನೊಂದು 10 ಕಿಲೋಮೀಟ್ರ್ ಇದೆ. ಇವಾಗ ಸಮಯ ಬಂದು ಸ್ನೇಹಿತರೆ 1:30 ಆಗಿದೆ. ಆಂಧ್ರದ ಇಲ್ಲಿ ಹೊಸಕೋಟೆಯಲ್ಲಿ ಬಿರಿಯಾನಿ ಫೇಮಸ್ಸು, ನಿಮ್ಗೆ ಗೊತ್ತಿರೋಂಗೆ. ಲಂಚ್ನ ಇವಾಗ ಮಾಡ್ತೀವಿ ಸ್ನೇಹಿತರೆ. ಸ್ನೇಹಿತರೆ, ಹೊಸಕೋಟೆ ಬಂದು ಶ್ರೀ ಬನಶಂಕರಿ ದಮ್ ಬಿರಿಯಾನಿ ಬಂದು ಸ್ಟಾಪ್ ಮಾಡಿದ್ದೀವಿ. ನೋಡ್ಬೋದು, ಚಿಕನ್ ಬಿರಿಯಾನಿ ತೊಗೊಂಡಿದ್ದೀವಿ ಸ್ನೇಹಿತರೆ. ಒಳ್ಳೆ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ, ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಸೌದೆ ಒಲೆಯಲ್ಲಿ ಮಾಡೋದು ಇವರು ಕಂಪ್ಲೀಟಾಗಿ, ಸಖತ್ತಾಗಿರುತ್ತೆ. ಹೊಸಕೋಟೆ ಟೋಲ್ ಹತ್ರ ಇವಾಗ ಲಂಚ್ ಮಾಡ್ತಾಯಿದ್ವಿ. ಲಂಚ್ ಮಾಡಿಕೊಂಡು ಇಲ್ಲಿಂದ ಬೆಂಗಳೂರು ಹೊಡ್ತೀವಿ ಸ್ನೇಹಿತರೆ. ಛೋಟಾ ಲಡಾಖ್ ಕಂಪ್ಲೀಟಾಗಿ ನೋಡಿದ್ವಿ. ಕಂಪ್ಲೀಟಾಗಿ ಚೆನ್ನಾಗಿತ್ತು ಛೋಟಾ ಲಡಾಖು. ಅದೇ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಆಫ್ ರೋಡು, ಆ ಕ್ವಾರಿ, ಆ ಲೇಕು ಅಡ್ವೆಂಚರ್ ಆಗಿತ್ತು. ಕಂಪ್ಲೀಟಾಗಿ ತೋರಿಸಿದ್ದೀನಿ. ಲೊಕೇಶನ್ನ ರೆಕಮೆಂಡ್ ಮಾಡ್ಬೋದು. ಈ ವಿಡಿಯೋ ಕೂಡ ಶೇರ್ ಮಾಡ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಛೋಟಾ ಲಡಾಖ್ ಬಗ್ಗೆ. ಸೊ ಈ ಲಾಗ್ನ ಸ್ನೇಹಿತರೆ ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ಥರ ನೆಕ್ಸ್ಟ್ ಕ್ರೇಜಿ ಲೊಕೇಶನ್ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಆದಷ್ಟು ಬೇಗ. ಗುಡ್ ಬೈ ಸ್ನೇಹಿತರೆ.